ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪ್ರತಿ ಬಾರಿ ಬರುವಂತಹ ಸರ್ಕಾರಗಳು ರೈತರು ಈ ದೇಶದ ಬೆನ್ನೆಲುಬು ಅಂತ ನೆಪ ಮಾತ್ರಕ್ಕೆ ಭಾಷಣಗಳನ್ನ ಮಾಡುತ್ತಾ ತಮ್ಮ ಅಧಿಕಾರ ಬರೋ ತನಕ ಮಾತನಾಡುತ್ತಾರೆ. ಅಧಿಕಾರಕ್ಕೆ ಬಂದ ನಂತರ ರೈತರ ಜೀವನದಲ್ಲಿ ನಡೆಯುವಂತಹ ಘನಘೋರ ದೃಶ್ಯಗಳು ಪ್ರತಿನಿತ್ಯ ಕಂಡುಬರುತ್ತೆ. ಅದರಂತೆ ಮಸ್ಕಿ ಪಟ್ಟಣದಲ್ಲಿ ಪ್ರತಿ ರವಿವಾರದಂದು ನಡೆಯುವ ವಾರದ ಸಂತೆಯಲ್ಲಿ ಈರುಳ್ಳಿ ಬೆಲೆ ಕಡಿಮೆಯಾದ ಹಿನ್ನೆಲೆ 1 ಕೆಜಿ ದೊಡ್ಡ ಗಾತ್ರದ ಈರುಳ್ಳಿಗೆ 15 ಹಾಗೂ 1 ಕೆಜಿ ಸಣ್ಣ ಗಾತ್ರದ ಈರುಳ್ಳಿಗೆ 5, 10 ಹಾಗೂ 1 ಚೀಲ ಈರುಳ್ಳಿಗೆ 100 ರೂಪಾಯಿ ಮಾರಾಟವಾಗ್ತಾ ಇದೆ. ಕಷ್ಟಪಟ್ಟು ಅಷ್ಟು ಇಷ್ಟು ಬೆಳೆದ ಈರುಳ್ಳಿಗೆ ಮಾರುಕಟ್ಟೆ ಕಲ್ಪಿಸಲು ರೈತರು ಹರಸಾಹಸ ಮಾಡ್ತಾ ಇದ್ದಾರೆ. ಎಷ್ಟಕ್ಕಾದ್ರೂ ಮಾರಾಟವಾಗಲಿ ಅಂತ ಸಂತೆ ಮಾರುಕಟ್ಟೆಗೆ ತಂದ್ರೆ ಈರುಳ್ಳಿ ಖರೀದಿಸಲು ವ್ಯಾಪಾರಸ್ಥರು ಹಿಂದೆಟ್ಟು ಹಾಕ್ತಾ ಇದ್ದಾರೆ. ವಾಹನ ಬಾಡಿಗೆ ಖರ್ಚು ಕೂಡ ರೈತರೇ ಭರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈರುಳ್ಳಿ ಬೆಳೆದ ರೈತರು ಹಾಗೂ ಮಾರಾಟ ಮಾಡುವ ವ್ಯಾಪಾರಿಗಳು ಸಂತೆ ಮಾರುಕಟ್ಟೆಗೆ ತಂದ ಈರುಳ್ಳಿಯನ್ನ ಬೇಸರದಿಂದ ಮಾರಾಟ ಮಾಡಿ ಸಾಯಂಕಾಲದ ವೇಳೆ ಉಳಿದಂತಹ 25ಕ್ಕೂ ಅಧಿಕ ಈರುಳ್ಳಿ ಚೀಲವನ್ನ ಮಾರುಕಟ್ಟೆಯಲ್ಲಿಯೇ ಬಿಸಾಕಿ ಬೇಸರದಿಂದ ಹೋಗಿರುವ ದೃಶ್ಯಗಳು ಕಂಡುಬಂದಿದ್ದಾವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.